ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ವ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ನೈಲ್ ಕಟ್ ಮಾಡ್ತಾ ಕೂತಿದ್ದಾರೆ ಎಲ್ಲರೂ, ಅಪ್ಪ ಮಕ್ಕಳೆಲ್ಲ. ನನ್ನ ಮಗನಿಗಂತೂ ಸಿಕ್ಕಾಬಿಟ್ಟೆ ಬೇಗನೆ ಬಂದುಬಿಡುತ್ತೆ ಉಗುರು, ಅವಾಗವಾಗ ಕಟ್ ಮಾಡ್ತಾಯಿದ್ರು. ಸೊ ಹಾಗೆ ಶುಂಠಿ ತರಿಸಿದ್ದೆ ನೋಡಿ, ಇಷ್ಟುದ್ದ ಶುಂಠಿಗೆ 12 ರೂಪಾಯಿ ಅಂತೆ. ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಾ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ. ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ, ಏನಂತಲೇ ಗೊತ್ತಿಲ್ಲ. ಅವಳು 10 ರೂಪೀಸ್ ತೊಗೊಂಡೋಗಿದ್ಲು, ಆಮೇಲೆ 2 ರೂಪೀಸ್ಗೆ ಬಬಲ್ ಗಮ್ಮು ಏನೋ ತೊಗೊಂಬರ್ತೀನಿ ಅಂತ ಪಾಪ 12 ರೂಪಾಯಿನೂ ಇಸ್ಕೊಂಡ್ರಂತೆ ಶುಂಠಿಗೆ. ಹಾಗಂತ ಬಂದು ಹೇಳ್ತಾ ಇದ್ಲು. ಈ ನನ್ನ ಮಗನಿಗಂತೂ ವಾರ ಕಟ್ ಮಾಡಲಿ ಅಷ್ಟು ಉಗುರು ಬಂದಿರುತ್ತೆ. ಪರ್ಚ ಹಾಕ್ಬಿಡ್ತಾನೆ, ಗಿಂಟದು ಬೇರೆ ಕಲ್ತ್ಬಿಟ್ಟವನೇ, ಗಿಂಟ್ತಾನೆ ಹಂಗೆ ಹಿಡ್ಕೊಂಡು ಗಿಂಟು ಬಿಡೋದು ನಗೋದು, ಗಿಂಟದು ನಗೋದು, ಇದೇ ಒಂದು ಆಟ ಆಗೋಗಿದೆ ಒಂದು. ಕಾಲಲ್ಲೂ ಬಂದುಬಿಡುತ್ತೆ ಅವ್ನಿಗೆ ಉಗುರು ಬೇಗನೆ. ಆ ಕಾಲು ಏನು ಮಾಡ್ತಾನೆ ಅಂದರೆ ಮಕ್ಕಕ್ಕೆ ಹಾಕ್ಕೊಂಡು ಒದಿತಾ ಇರ್ತಾನೆ. ಅವನಿಗೆ ಆಟ ಆಡೋ ಖುಷಿ ಅಲ್ವಾ, ಅದೆಲ್ಲ ಅವ್ನಿಗೇನು ಗೊತ್ತಾಗಲ್ಲ, ಒದಿತಾ ಇರ್ತಾನೆ. ಆ ಉಗುರಿಂದ ಮುಖ ಎಲ್ಲ ಪರ್ಚ್ಕೊಂಡ್ಬಿಡುತ್ತೆ. ಅದಕ್ಕೇ ವಾರನೂ ಕಟ್ ಮಾಡಬೇಕು. ಅವನು ಕಟ್ ಮಾಡೋದೇ ದೊಡ್ಡ ಸಾಹಸ. ನನ್ನ ಕೈಲಿ ಬಿಟ್ಟರೆ ಇನ್ಯಾರ ಕೈಲೂ ಬಗ್ಗಲ್ಲ ಅವನು, ಅವ್ರ ಅಪ್ಪನ ಕೈಲೂ ಕಟ್ ಮಾಡಿಸ್ಕೊಳ್ಳಲ್ಲ. ಹಾಗಾಗಿ ನಾನೇ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಹಂಗೂ ಅವ್ರನ್ನ ಕಟ್ ಮಾಡಿ ಅಂದರೆ ಒಂದು ಕೈ ಮಾತ್ರ ಕಟ್ ಮಾಡಿಬಿಟ್ಟು ಇನ್ನೊಂದು ಕೈ ಕಟ್ ಮಾಡಿಲ್ಲ, ಹಂಗೆ ಕೂತಿದ್ದಾರೆ. ಆಮೇಲೆ ಇವಾಗ ನಾವು ನೇಲ್ ಪಾಲಿಶ್ ಹಾಕ್ಕೊಳ್ಳೋದು ನೋಡ್ಕೊಂಬಿಟ್ಟಿದ್ದಾನಲ್ಲ, ನೇಲ್ ಪಾಲಿಶ್ ತೋರಿಸ್ಬಿಟ್ಟು ಬಾಯಲ್ಲಿ ನೇಲ್ ಪಾಲಿಶ್ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಕರೆದ್ರೆ ಅವಾಗ ಬಂದು ಕೂತ್ಕೊಳ್ತಾನೆ. ಆವಾಗ ಇಟ್ಕೊಂಡು ಕಟ್ ಮಾಡಬೇಕು, ಇಲ್ಲ ಅಂದರೆ ಕೈಗೆ ಸಿಗಲ್ಲ, ಓಡ್ತಾ ಇರ್ತಾನೆ ನಂಗೆ ಬೇಡ ಅಂದ್ಕೊಂಡು. ಹಾಗಾಗಿ ಇವಾಗ ತುಂಬಾ ಮಾತು ಬಂದಿರೋದ್ರಿಂದ ಹೇಳ್ಬಿಡ್ತಾನೆ, ನಂಗೆ ಬೇಡ ಬಿಡು ಅಂತ. ಇವಳು ನೋಡಿ ನೇಲ್ ಪಾಲಿಶ್ ಹೆಂಗೆ ಹಚ್ಕೊಂಡಿದ್ದಾಳೆ. ಇನ್ನೊಂದು ವಾರ ಇದೆ, ಸ್ಕೂಲ್ ಓಪನ್ ಆಗುತ್ತೆ, ಎಲ್ಲ ರಿಮೂವ್ ಮಾಡಿ ಕಳಿಸ್ಬೇಕು. ಅಲ್ಲಿವರೆಗೂ ಕುಣಿಲಿ ಅಂತ ಬಿಟ್ಟಿದ್ದೀನಿ, ಆಮೇಲೆ ಎಲ್ಲ ರಿಮೂವ್ ಮಾಡಿ ಕಳಿಸ್ತೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ವ್ಲಾಗ್. ಯಾರೆಲ್ಲ ಇನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡ್ತಾ ಇಲ್ಲ. ನಮ್ಮ ಯಜಮಾನ್ರು ಏನೂ ತಂದ್ಕೊಡಲ್ವಂತೆ, ದುಡ್ಡಿಲ್ವಂತೆ. ಹಾಗಾಗಿ ವೆಜಿಟೇರಿಯನ್ ಆಗಿ ಇವತ್ತೊಂದು ದಿವಸ ಅಂತ ಹೇಳಿದ್ದಾರೆ. ಹಾಗಾಗಿ ವೆಜಿಟೇರಿಯನ್ ಆಗೋಣ, ಬನ್ನಿ ಬಾಸ್. ಹೋಯ್ತಾ ಇರ್ತಾರೆ ಹೇಳು, ಅಜ್ಜಿ ಮನೆ ಬಾ ಹಾಯ್ ಮಾಡಪ್ಪ ಅವ್ರಿಗೆ. ಹೋಗು. ಸೊ ಅದಕ್ಕೆ ಇವತ್ತು ಏನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ವೆಜ್ ಆಗಿರೋದ್ರಿಂದ, ಅಂದ್ರೆ ನಾನ್ ವೆಜ್ ತಿಂದಿಲ್ಲ ಅಂದ್ರೆ ಸಮಾಧಾನನೇ ಆಗ. ಕೊಡೆ ಅವ್ನಿಗೆ, ಬಿಡೆ ನೀನು, ಬಿಡು, ಕೊಡೋ ಅವ್ನಿಗೆ, ಬಿಡು ಚಿನ್ನು, ಬಿಡು ಅಂದ್ರೆ ಬಿಡ್ಬೇಕು. ಇವತ್ತು ಎಗ್ ಕರಿ ಮಾಡಿ ಗೀ ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಲ್ಲ, ಇರೋದೇ ಇಲ್ಲ, ಖಾಲಿ ಆಗಿಬಿಡತ್ತೆ. ಅದೇ ನಾವು ಪೇಸ್ಟ್ ಮಾಡೋದ್ರಿಂದ ಹಂಗಾಗುತ್ತೆ, ಏನೋ ರೀಸನ್ ಗೊತ್ತಿಲ್ಲ ನನಗೆ. ನಿಮಗೂ ಹಾಗೆ ಆಗುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಅಂತ ತೆಗೆದು ಹಾಕ್ತಾನೆ ಇರ್ತೀವಿ, ಹಾಗಾಗಿ ಖಾಲಿ ಆಗಿಬಿಡುತ್ತೆ ಬೇಗ. ಹಾಗಾಗಿ ಇವಾಗ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಏನು ಎಲ್ಲ ರೇಟ್ ಜಾಸ್ತಿ ಆಗಿದೆ, ಇಷ್ಟುದ ಕೊಟ್ಟಿದ್ದಾರೆ ಅಷ್ಟೇ ಶುಂಠಿನ, 12 ರೂಪಾಯಿ ಅಂತೆ. ಸೊ ಹಾಗಾಗಿ ಒಂದೊಂದೇ ರೆಡಿ ಮಾಡ್ಕೋಬೇಕು. ಇನ್ನು ಕೆಲಸ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಸಂಡೇ ಆಗಿರೋದ್ರಿಂದ. ಹೋಗಿ ಬೆಳಗ್ಗೆ ವಾಕ್ ಮಾಡ್ಕೊಬಂದೆ, ಇವತ್ತು ಸ್ವಲ್ಪ ಫ್ರೀ ಇತ್ತು. ಹಾಗಾಗಿ ಅಂದರೂ ಬೇಗ ಹೋಗೋಣ ಅಂತ ಅಂದ್ಕೊಂಡ್ರು ಬಿಡಲ್ಲ. ಈ ಫ್ಯಾಮಿಲಿ ಜೊತೆ ಇದ್ಬಿಟ್ರೆ ಇದೇ ಕೆಲಸ. ಅವ್ನಿಗೆ ಹಾಲು ಕಾಯಿಸ್ಬಿಟ್ಟು ಬಾಟ್ಲಿಗೆ ಹಾಕ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗಿದ್ದೀನಿ. ಅಷ್ಟೊತ್ತಾದಮೇಲೆ ಏನೇ ಕೆಲಸ ಮಾಡೋದಾದ್ರೂ ಫ್ರೀಯಾಗಿ ಮಾಡೋಕ್ಕೆ ಆಗಲ್ಲ ನಮ್ಮಂಥ ಹೌಸ್ ವೈಫ್ ಎಲ್ಲ. ಅಂದರೆ ನಮಗೆ ಆದಂತಹ ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ ಅಂತಲೇ ಹೇಳ್ಬೋದು, ಇದನ್ನೆಲ್ಲ ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ನಾವು ಹೋಗಬೇಕು. ಬೇರೆ ಇವಾಗ ಗಂಡು ಮಕ್ಳ ಥರ ಅಚ್ಚುಕಟ್ಟಾಗಿ ಎದ್ವಿ, ಫ್ರೆಶ್ ಅಪ್ ಆದ್ವಿ, ಓದ್ವಿ ಅನ್ನೋ ಥರ ನಮ್ಗೆ ಆಗೋದೇ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಮಾಡ್ತಾನೆ ಇರಬೇಕು ಎಲ್ಲ ಕೆಲಸ ಮುಗಿಸಿನೇ ಹೋಗಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಎದ್ರೂ ಮೈಂಡ್ ಫ್ರೀಯಾಗಿ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಕ್ಕಾಗಲ್ಲ. ಏನಾರೋ ಒಂದು ಕೆಲಸ ಇದ್ದೇ ಇರುತ್ತೆ, ಮಾಡಿಬಿಟ್ಟೆ ಹೋಗಬೇಕು. ಇರಲಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬೇಗ ಹಾಲು ಕಾಯಿಸಿ ಅವ್ನಿಗೆ ತುಂಬಿ ಇಟ್ಬಿಟ್ಟು ಆಮೇಲೆ ಹೋದೆ ನಾನು ಫ್ರೆಶ್ ಅಪ್ ಆಗಿ. ಸೊ ವಾಕೆಲ್ಲ ಮಾಡಿಕೊಂಡು ಬಂದೆ, ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಇವಾಗ ಕಿಚನಿಗೆ ಬಂದಿದ್ದೀನಿ, ಇವಾಗ ನಾನು ಕೆಲಸ ಮಾಡಬೇಕು. ಸಿಂಕಲ್ಲಿ ತುಂಬ ಪಾತ್ರೆ ಇದೆ, ತೊಳೆಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕು ಮತ್ತು ಅದನ್ನು ಮಾಡಬೇಕು. ಬನ್ನಿ ಒಂದೊಂದೇ ಮಾಡೋಣ.
ಇಲ್ಲಿ ಬಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸರ್ ಸೌಂಡ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಕ್ಲೀನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆರಾಮಾಗಿ ಒಂದು ವಾರ ಪೂರ್ತಿ ಬರುತ್ತೆ. ಹಾಗೆ ಇಲ್ಲಿ ಗ್ರೇವಿಗೂ ಟೊಮೊಟೊ ಹೆಚ್ಚಾಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಹಾಕ್ಕೊಳ್ಳಿ ಟೊಮೊಟೊ. ಅದನ್ನು ಅಷ್ಟೇ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಗ್ರೇವಿ ಮಾಡೋಕ್ಕೆ ಸರಿ ಹೋಗುತ್ತೆ ನಮಗೆ. ಹಾಗೆ ಟೊಮೊಟೊನ ಕಟ್ ಮಾಡಿ ಕೂಡ ಹಾಕ್ತೀನಿ ನಾನು ಗ್ರೇವಿಗೆ. ಪೇಸ್ಟು ಮಾಡ್ಕೊಂಬಿಡೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಲ್ವ, ಅದೇ ಜಾರು ಮತ್ತೆ ತೊಳೆಯೋದು ಯಾಕೆ, ಮತ್ತು ಗ್ರೇವಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದರೊಳಗೇ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ವೇಸ್ಟ್ ಆಗೋಲ್ಲ, ಜಾರಲ್ಲಿ ಅಂಟ್ಕೊಂಡಿರುತ್ತಲ್ವ ಅದು ಈ ಥರ ಯೂಸ್ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದಾಗೆಲ್ಲ ಆ ಜಾರ್ಗೆ ಮತ್ತೆ ಏನಾರ ಮಸಾಲೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಆವಾಗ ಪೂರ್ತಿ ಆ ಥರದ್ದೆಲ್ಲ ಬೆಳ್ಳುಳ್ಳಿ ಶುಂಠಿ ಅಂಶ ಬೇರೆ ಅದಕ್ಕೆ ಯೂಸ್ ಆಗುತ್ತಲ್ವ, ಸುಮ್ಮನೆ ವೇಸ್ಟ್ ಮಾಡೋ ಬದಲು ಆ ಥರ ಮಾಡಿಕೊಂಡ್ರೆ ಬೆಸ್ಟು. ಹಾಗಾಗಿ ಇವಾಗ ಟೊಮೊಟೊ ಪ್ಯೂರಿನೂ ಮಾಡ್ಕೊಂಬಿಟ್ಟೆ ಒಂದೇ ಸತಿ, 2 ಕೆಲಸನೂ ಆಯಿತು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ, ಮತ್ತು ಹಾಗೆ 3 ಟೊಮೊಟೊ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಗ್ ಕರಿಗೆ ಹಾಕೋಕ್ಕೆ, ಮತ್ತು 2 ಟೊಮೊಟೊನ ಕಟ್ ಮಾಡಿನೂ ಹಾಕ್ತೀನಿ ಎಗ್ ಕರಿಗೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಗ್ರೇವಿ ಬೇಕಲ್ವಾ, ಗ್ರೇವಿ ಬೇಕು ಅಂದರೆ ಮೇಯ್ನಾಗಿ ನಾವು ಟೊಮೊಟೊನೇ ಬೇಸಾಗಿ ಬಳಸ್ಕೋಬೇಕು. ಹಾಗಾಗಿ ಎಗ್ ಕರಿಗೆ ಮಾಡ್ಕೊಳ್ತಾ ಇದ್ದೀನಿ ಪ್ರಿಪ್ರೇಷನು. ಹಾಗೆಯೇ ಗೀ ರೈಸ್ಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಟ್ ಎ ಟೈಮ್ 2 ಒಂದೇ ಸತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು, ಮತ್ತು ಟೊಮೆಟೊದು ಪ್ಯೂರಿ ರೆಡಿಯಾಗಿದೆ. ಇವಾಗ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗೀ ರೈಸ್ಗೆ ಆಲ್ಮೋಸ್ಟ್ ಎಲ್ಲ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಇರೋಲ್ಲ. ಹಾಗಾಗಿ ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಟಿಪ್ ಏನಂದರೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಬೇಕಲ್ವ ಗೀ ರೈಸ್ಗೆ. 1 ನಿಮಿಷ ಇರಿ. ನೀವು ಯಾವಾಗಲೂ ಅಷ್ಟೇ ಈರುಳ್ಳಿನ ಹೆಚ್ಚುವಾಗ ಫಸ್ಟು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡ್ಬಿಡಿ. ಹಸಿಮೆಣ್ಸಿನ್ಕಾಯಿ ಹೆಚ್ಚಿಬಿಟ್ಟು ಆಮೇಲೆ ಈರುಳ್ಳಿ ಹೆಚ್ಚಿದ್ರೆ ಕೈಯಲ್ಲಿ ಖಾರದ ಅಂಶ ಉಳಿಯಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ ಈರುಳ್ಳಿ ಕಟ್ ಮಾಡೋಕ್ಕೂ ಮುಂಚೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಆನಂತರ ಈರುಳ್ಳಿನ ಕಟ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಅನ್ಬೋದು. ಕೆಲವೊಂದು ಸತಿ ಎಷ್ಟೇ ಸೋಪ್ ಹಾಕಿ ಕೈ ತೊಳೆದ್ರೂ ಖಾರ ಹೋಗಲ್ಲ. ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿ. ಸೊ ಗೀ ರೈಸ್ಗೆ ನಾವೇನು ಬೇರೆ ಸ್ಪೈಸಸ್ ಆ್ಯಡ್ ಮಾಡಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟೇ ನಮಗೆ ಸ್ಪೈಸಿ ಬರೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ. ನೀವು ಖಾರ ತಿನ್ನೋರಾದರೆ, ಮೀಡಿಯಮಾಗಿ ತಿನ್ನೋರಾದರೆ ಒಂದು 4 ಸಾಕು. ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ ಕೆಲವೊಂದು ಐಟಮ್ಗಳು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ತೀನಿ ನಾನು ಅಷ್ಟೇ. ಸೊ ಇದೆಲ್ಲ ಬಂದು ಗೀ ರೈಸ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ಎಗ್ ಕರಿಗೆ ಬಂದು ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ ಆನಿಯನು, ಆವಾಗ ನೀಟಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ. ನಾವು ವೆಜ್ಜಲ್ಲೂ ಕುರ್ಮಾ ಮಾಡ್ಕೋಬೋದು ಗೀ ರೈಸ್ಗೆ, ಬಟ್ ನಾನು ಮೊಟ್ಟೆಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟ್. ಮಾಮೂಲಿ ಇದಿಷ್ಟು ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದು. ಗೀ ರೈಸ್ ಅಂದಮೇಲೆ ಅದ್ರ ಹೆಸರಲ್ಲೇ ಇರೋ ಥರ ತುಪ್ಪನೂ ಆ್ಯಡ್ ಮಾಡಬೇಕು. 1 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋರು ಫುಲ್ಲೂ ತುಪ್ಪ ಹಾಕ್ಕೊಳ್ತಾರೆ. ನಾವು 4 ಟೇಬಲ್ ಸ್ಪೂನ್ ಆಯಿಲು ಮತ್ತು 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತೀನಿ. ಫುಲ್ಲು ತುಪ್ಪ ಏನು ಹಾಕೋಕ್ಕೆ ಹೋಗಲ್ಲ. ಸೊ ನಾವು ಗ್ರೇವಿಗೆಲ್ಲದಕ್ಕೂ ಈ ಥರ ಚಾಪರ್ ಯೂಸ್ ಮಾಡಿಕೊಂಡ್ರೆ ತುಂಬ ಬೆಸ್ಟು. ಯಾಕಂದರೆ ನೀಟಾಗಿ ಫೈನಾಗೆ ಕಟ್ ಆಗುತ್ತೆ. ನಮಗೆ ಗ್ರೇವಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿಲಿ. ಇದು ಆನಿಯನ್ ಎಲ್ಲ ನಾವು ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ಇದರಲ್ಲಿ ಕಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿ ಬೇಕಾದರೆ. ಎಷ್ಟು ಫೈನಾಗಿ ಕಟ್ ಆಗಿರುತ್ತೆ ಗೊತ್ತಾ. ನಾವು ಕೈಯಲ್ಲಿ ಅಷ್ಟು ಫೈನಾಗಿ ಕಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಚಾಪರ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಗ್ರೇವಿಗಳಿಗೆಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನಾಗಿ ಕಟ್ಟಾಗಿದೆ ಅಂತ. ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದೊಂದೇ, ಬನ್ನಿ. ಸೊ ಫ್ರೆಂಡ್ಸ್, ಪಾತ್ರೆ ತೊಳಿತಾ ಇದ್ದೀನಿ ಇವಾಗ. ಅಡುಗೆ ಕೆಲಸ ಅಲ್ಲಿಗೆ ಬಿಟ್ಬಿಟ್ಟು ಇವರು ಮೊಟ್ಟೆ ತಂದುಕೊಡಿ ಅಂದರೆ ಮೊಟ್ಟೆ ತಂದುಕೊಡದೆ ಕೂತಿದ್ದಾರೆ. ಪಾತ್ರೆ ತೊಳಿಕೋತಾ ಇದ್ದೀನಿ. ಅದಕ್ಕೆ ಒಂದು ತಟ್ಟೆ ಇಲ್ದಂಗೆ ಎಲ್ಲನೂ ಸಿಂಕಾಗಿ ಕೂತಿದ್ದಾರೆ. ಪ್ಲೇಟ್ಗಳು ಕೂಡ ಇಲ್ಲ. ಹಾಗಾಗಿ ಪಾತ್ರೆ ತೊಳ್ಕೊಂಬಿಡೋಣ ಅಲ್ಲಿವರೆಗೂ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಮಾಡ್ತೀನಿ. ಭಾನುವಾರ ಆದ್ರೂ ಒಂಚೂರು ಕೆಲಸ ಮಾಡಿಕೊಡಲ್ಲ. ಎಲ್ಲ ಕೆಲಸ ನಾನೇ ಮಾಡಬೇಕು. ಏನು ಮಾಡೋಕ್ಕಾಗತ್ತೆ, ಮಾಡ್ತೀನಿ ಅಲ್ವಾ.
ಎಷ್ಟು ಕುಚ್ಕೊಂಡ್ರು ಅಷ್ಟೇ, ಮಾಡಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೋಬೇಕು. ಅವರೇ ಅರ್ಥ ಮಾಡ್ಕೋಬೇಕು ಅಲ್ವಾ. ಯಾವಾಗಲೂ ಅವರೇ ಮಾಡ್ತಾ ಇರ್ತಾರೆ, ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡೋಣ ಭಾನುವಾರ ರಜೆ ಇರುತ್ತೆ ಅಂತ ಮಾಡಿಕೊಡಲ್ಲ ಫ್ರೆಂಡ್ಸ್. ಏನು ಮಾಡಿದ್ರು ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೂತ್ಕೊಂಡು ಇನ್ನೂ ಟ್ರಿಗರ್ ಮಾಡ್ತಾರೆ ಅಷ್ಟೇ. ಏನು ಕೆಲಸನೂ ಮಾಡಿಕೊಡಲ್ಲ, ಯಾವ ಹೆಲ್ಪು ಮಾಡಲ್ಲ, ನಾವೇ ಮಾಡಬೇಕು. ಟೈಮ್ ಪಾಡಕ್ಕೆ ಟೈಮ್ ಓಡ್ತಾ ಇರುತ್ತೆ, ನಮ್ಮ ಪಾಡಕ್ಕೆ ನಾವು ಕೊಡ್ತಾ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ಅವ್ರು ಮಾತ್ರ ಏನೇ ಮಾಡಿದ್ರು ಹೆಲ್ಪ್ ಮಾಡಲ್ಲ. ಅಷ್ಟೇ ಪಾತ್ರೆ ತೊಳೆದ್ಬಿಡ್ತಾಯಿದ್ದೀನಿ ಫಸ್ಟ್. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ವಾಪಸ್ ಪಾತ್ರೆ ನಾವೇ ತಾನೇ ತೊಳಿಬೇಕು, ಅದಕ್ಕೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೀವಿ. ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಅಲ್ಲೇ ಇರುತ್ತೆ, ಸುಮ್ಮನೆ ನನಗೆ ಮತ್ತೆ ಟೈಮ್ ವೇಸ್ಟು, ಮತ್ತು ನಾನೇ ಬಂದು ವಾಪಸ್ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಮಾಡೋಣ. ಸರ ಏಂತಿಗೆ ಹಾಕಿಲ್ಲ ಅಂದರೆ ಸರನ ಶೆಕೆ ಆಗತ್ತೆ ಅಂದ್ಬಿಟ್ಟು ಬಿಚ್ಚಿಬಿಟ್ಟಿರ್ತೀನಿ, ನೋಡ್ತಾ ಇರ್ಬೋದು. ಫ್ರೆಶಪ್ ಎಲ್ಲ ಆದಮೇಲೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಹಾಗಾಗಿ ತೆಗೆದಿಟ್ಟಿರ್ತೀನಿ. ಅದು ಅಲ್ಲದೆ ವಾಕಿಂಗ್ ಹೋಗುವಾಗ ಹಾಕೊಂಡು ಹೋಗೋಕ್ಕೂ ಭಯ, ಯಾಕಂದರೆ ಕಳ್ಳರೆಲ್ಲ ಇರ್ತಾರೆ ಅಂತ ಅಲ್ಲೆಲ್ಲ ಹಾಕಿರ್ತಾರೆ ಇನ್ಸ್ಟ್ರಕ್ಷನ್ಸು. ಆದ್ರೂ ಏನೋ ಒಂಥರ ಸಮಾಧಾನ ಆಗಲ್ಲ ಹೊರಗೆ ಹೋಗುವಾಗ. ಹಾಕ್ಕೊಂಡು ಹೋಗ್ತೀನಿ ಸರನ, ಮಾಂಗಲ್ಯ ಚೈನ್ ಕಿತ್ಕೊಂಡು ಹೋಗ್ಬಿಟ್ರೆ ನಾವು ಭಯ ಇರುತ್ತೆ. ಆದ್ರೂ ಹಾಕ್ಕೊಂಡು ಹೋಗ್ತೀನಿ, ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ ಅಂತ. ಬಟ್ ಮನೆಗೆ ಬಂದ ತಕ್ಷಣ ಫುಲ್ಲು ಸ್ವೆಟ್ ಆಗಿಬಿಟ್ಟಿರ್ತೀನಲ್ವ, ಹಾಗಾಗಿ ತೆಗೆದಿಟ್ಟಿರ್ತೀನಿ. ಆಮೇಲಿಂದ ಸ್ವಲ್ಪ ನಂದು ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೆಶಪ್ ಆದ್ಮೇಲೆ ಹಾಕ್ಕೊಳ್ತೀನಿ. ಅವ್ರವ್ರ ಅಭ್ಯಾಸ ಹೆಂಗಿರುತ್ತೆ ಅದ್ರ ಮೇಲೆ. ನೀವೆಲ್ಲ ಸಂಡೇ ಸ್ಪೆಷಲ್ ಮಾಡಿದ್ರಾ, ವೆಜ್ ಮಾಡಿದ್ರಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡೋಣ, ಇವತ್ತು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಭಾನುವಾರ ಅಂದರೆ ಸ್ವಲ್ಪ ರೆಸ್ಟ್ ಇರುತ್ತೆ ಅಂತ ಅನ್ಕೋತೀವಿ, ಆದರೆ ಅದೆಲ್ಲ ಸುಳ್ಳು. ಅದಕ್ಕಿಂತ ಮಾಮೂಲಿ ವೀಕ್ ಡೇಸ್ಗಿಂತ ಜಾಸ್ತಿ ಕೆಲಸ ಇರೋದೇ ಭಾನುವಾರ. ತುಂಬ ಕೆಲಸ ಇರುತ್ತೆ, ಏನಾದರೂ ಒಂದಿರುತ್ತೆ. ಅದೆಲ್ಲ ಮಾಡ್ತಾ ಇರ್ತೀವಲ್ಲ, ಅವಾಗ ಏನಾಗುತ್ತೆ, ತುಂಬಾ ಒಂಥರ ಟಯರ್ಡ್ ಆದಂಗೆ ಆಗುತ್ತೆ, ಬೇಜಾರಾಗುತ್ತೆ. ಆವಾಗ ರೀಲ್ಸ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ, ಆವಾಗ ಸ್ಕಿಪ್ ಮಾಡಿಬಿಡ್ತೀನಿ ರೀಲ್ಸು. ಇವರೆಲ್ಲ ಮನೇಲಿದ್ದರೆ ಸುಮ್ಮನೆ ಇರಿಟೇಷನ್ ಅಂತಾರ, ಆವಾಗ ರೀಲ್ಸ್ ಮಾಡೋಕ್ಕಾಗಲ್ಲ. ಇವರೆಲ್ಲ ಇಲ್ಲ ಅಂದರೆ ಆರಾಮಾಗಿ ನಮ್ಮ ಕೆಲಸ ಮುಗ್ದೋಗಿರುತ್ತಾ ಆನ್ ಟೈಮು, ಆವಾಗ ಆರಾಮಾಗಿ ರೀಲ್ಸ್ ಮಾಡ್ಕೊಬಿಡ್ಬೋದು, ನಂಗೆ ಟೈಮ್ ಸಿಗುತ್ತೆ. ಇಲ್ಲ ಅಂದರೆ ಟೈಮೆಲ್ಲ ಹೆಚ್ಚು ಕಡಿಮೆ ಆಗುತ್ತಲ್ವ, ತಿಂಡಿದು ಬಿಟ್ಟಿದ್ದೆಲ್ಲ, ಹಂಗಾಗಿ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು, ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಇವಾಗ ಎಗ್ ಕರಿ ಮಾಡೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ, ಕಾದಿದೆ. ಇಲ್ಲೊಂದು ಸೈಡ್ ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಮಸಾಲೆನ ಅದು ಬೆಂದ್ಕೊಳ್ಳುತ್ತೆ ಮೊಟ್ಟೆ. ನಾನಿಲ್ಲಿ ನೆನೆ ಬೋಂಡ ಕರ್ದಿದ್ದು ಎಣ್ಣೆನೇ ಇತ್ತು, ಸೊ ಆ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಆಗಾಗ ಸ್ವಲ್ಪ ಕಲರ್ ಚೇಂಜ್ ಇದೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ, ಒಂದು 7 ಮೊಟ್ಟೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ, ನಾನು ಇದಕ್ಕೆ ಬಂದು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತೀನಿ ಖಾರಕ್ಕೋಸ್ಕರ. ಹಸಿಮೆಣ್ಸಿಕಾಯಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದು ಎಣ್ಣೆಲಿ. ಇದು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ, ಆವಾಗ ಬೇಗ ಬೆಂದ್ಕೊಳ್ಳುತ್ತೆ ಈರುಳ್ಳಿ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಗ್ರೇವಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಗೀ ರೈಸ್ ಆಲ್ರೆಡಿ ಮಾಡಿದ್ದಾಗಿದೆ ನಾನು, ಬಟ್ ಗೀ ರೈಸ್ ರೆಸಿಪಿ ಫಸ್ಟೇ ತೋರಿಸಿದ್ದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಲಿಲ್ಲ. ಅದನ್ನು ತೋರಿಸಿದ್ದೇನೆ ಮತ್ತೇನು ತೋರಿಸೋದು ಅಂತ. ಇದಕ್ಕೆ ನಾನು ಯಾವುದೇ ಥರ ಚಕ್ಕೆ ಲವಂಗ ಇದು ಯಾವುದೂ ಬಳಸಲ್ಲ ನಾನು, ಬರೀ ಒಂಚೂರು ಗರಂ ಮಸಾಲೆ ಮತ್ತು ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೋತೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ಅಷ್ಟೇ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಲಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಹೊಂದ್ಕೋಬೇಕು ಅದ್ರ ಜೊತೆಲಿ, ಆ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ ನಾನು ಚಾಪರಲ್ಲಿ ಚೆನ್ನಾಗಿ ಫೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ 2-3 ಟೊಮೊಟೊನ ಗ್ರೈಂಡು ಮಾಡ್ಕೊಂಡಿದ್ದೀನಿ. ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಲ್ವಾ, ಹಾಗಾಗಿ
ಇದು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಲಿ. ಸೊ ಇವಾಗ ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಮನೆಯಲ್ಲೇ ಮಾಡಿರೋವಂಥದ್ದು. ಫಸ್ಟೇ ಹಾಕ್ಬಿಟ್ರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳೋಣ. ಇವಾಗ ಬಂದು ನಾನು ಈ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ 3 ಅದನ್ನು ಹಾಕ್ಕೊಳ್ತೀನಿ. ನೀರನ್ನು ಇವಾಗಲೇ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಮಸಾಲೆ ಎಲ್ಲ ಕುಕ್ ಹಾಕಬೇಕು. ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು. ಆಮೇಲೆ ನಾವು ನೀರನ್ನು ಹಾಕ್ಕೊಳ್ಳೋಣ, ಯಾಕಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಕುಕ್ ಆಗಬೇಕಲ್ವ. ಹಾಗಾಗಿ ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಚಕ್ಕೆ ಲವಂಗ ಏನನ್ನು ಬಳಸಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಸ್ಪೈಸಿ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಸ್ಪೂನಷ್ಟು ಹಚ್ಕಾರದ ಪುಡಿ. ಹಸಿಮೆಣಸಿನ್ಕಾಯಿ ಖಾರ ಇರುತ್ತೆ, ಅಂದ್ರೂ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಅದೇ ಎಣ್ಣೆ ಬಿಡುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತ. ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಟರೆ ನೀಟಾಗಿ ಕುಕ್ ಆಗಿದೆ ಅದು ಅಂತ. ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಜಾರ್ ತೊಳೆದಿರೋ ನೀರಲ್ಲಿ ಒಂದೇ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಹಾಗೆ ಹಾಕ್ಬೇಡಿ, ಗಂಟಾಗತ್ತೆ. ಒಂದೇ 1 ಸ್ಪೂನಷ್ಟು ಹಾಕಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಫ್ಲೇಮ್ ಸಣ್ಣನೇ ಉರಿ ಇಟ್ಕೊಂಡು ಬೇಯಿಸಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋಣ. ಚೆನ್ನಾಗಿರುತ್ತೆ ಫ್ಲೇವರು, ಹಾಗಾಗಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಕುದಿಸಿ. ಜಾಸ್ತಿ ಹಾಕೋಕ್ಕೋದ್ರೆ ತುಂಬ ಕ್ರೀಮಿ ಅನಿಸುತ್ತೆ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ಮೊಟ್ಟೆ ಬೇಯಿಸಿರೋದನ್ನು ಕಟ್ ಮಾಡಿಬಿಟ್ಟು ಹಾಕೋಣ. ಸೊ ಇವಾಗ ನೋಡ್ತಾ ಇರ್ಬೋದು ಮೊಟ್ಟೆ ಹಾಕಿದ್ದೀನಿ. ಎಲ್ಲನೂ 2 ಭಾಗ ಮಾಡಿಕೊಂಡು ಹಾಕೊಳ್ತಾ ಹೋಗೋಣ. ಫುಲ್ಲು ಫ್ಲೇಮ್ ಸಿಮ್ಮಲ್ಲಿ ಇಕ್ಕಿದ್ದೀನಿ ನಾನು. ಈ ಥರ ಕಟ್ ಮಾಡಿ ಅರ್ಧ ಈಗ ದಬಾಕ್ಬಿಟ್ರೆ ಅದಕ್ಕೆ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ದಬಾಕ್ಬಿಡಿ. ನಾವು ಕಡಲೆ ಹಿಟ್ಟು ಮತ್ತು ಹಾಕಿರೋದ್ರಿಂದನೇ ನಾವು ಫ್ಲೇಮ್ನ ಸಣ್ಣದಲ್ಲೇ ಇಟ್ಕೋಬೇಕು ಉರಿನ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಉರಿನ ಕಡಿಮೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ನಾನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿರುತ್ತಲ್ವ ಗ್ರೇವಿ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಗೀ ರೈಸ್ಗೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮೊಟ್ಟೆ ನಾನು. ಇವಾಗ ಲಾಸ್ಟಾಗಿ ಒಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಗೀ ರೈಸ್ ಹೆಂಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ವಿಕ್ಕಾಗೂ ಮಾಡ್ಕೋಬೋದು ನಾವು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಗ್ರೇವಿಗೆಲ್ಲ ಇದು. ಸೊ ಇವಾಗ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾನು ಯಾವುದೇ ಥರ ರೈಸ್ ಬಾತ್ ಮಾಡಿದ್ರು ಅಷ್ಟೇ ಈ ಥರ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ ನಾನು ತುಪ್ಪ ಹಾಕ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಫಟಾಫಟ್ಟಾಗಿ ಗೀ ರೈಸ್ ಸಂಡೇ ಸ್ಪೆಷಲ್. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಕ್ವಿಕ್ಕಾಗೂ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಥರದ್ದು ಬೇಕಾದ್ರೂ ಸೈಡ್ಸ್ ಇಟ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ವೆಜ್ಜಲ್ಲಾದರೂ ಸರಿ, ನಾನ್ ವೆಜ್ಜಲ್ಲಾದರೂ ಸರಿ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಗ್ರೇವಿ, ಪನ್ನೀರ್ ಟಿಕ್ಕಾ ಎಲ್ಲದು. ಸೊ ಇವಾಗೆಲ್ಲ ರೆಡಿಯಾಗಿದೆ, ಸರ್ವ್ ಮಾಡೋಣ. ಇರ್ಬೋದು ಗೀ ರೈಸು ಎಗ್ ಕರಿ ರೆಡಿಯಾಗಿದೆ.
ಇದಕ್ಕೆ ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಆನಿಯನ್ ಇಡೋಣ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಬೇಕಾದರೆ. ಇಲ್ಲಿ ಸೈಡಲ್ಲಿ ಆನಿಯನ್ ಇಡೋಣ, ಸಖತ್ತಾಗಿರುತ್ತೆ ಟೇಸ್ಟು. ಸಂಡೇ ಸ್ಪೆಷಲ್ ರೆಡಿ ಆಯಿತು ನಮ್ಮ ಮನೇಲಿ. ಸೊ ನನಗಿನ್ನ ಬೇಕಾದಷ್ಟು ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ, ಆಮೇಲೆ ಸಿಗೋಣ, ಬಾಯ್. ಸೊ ಹಾಗೆ ನಾಳೆಗೆ ಇಡ್ಲಿ ನೆನೆಸಿಟ್ಬಿಟ್ಟಿದ್ದೀನಿ ಇವಾಗಲೇ, ಕ್ಲೀನಾಗೆಲ್ಲ ವಾಶ್ ಮಾಡಿ. ಅವಲಕ್ಕಿ, ಉದ್ದಿನಬೇಳೆ ಮತ್ತು ಸೊಸೈಟಿ ಅಕ್ಕಿನೇ ಬಳಸೋದು ನಾನು ಇಡ್ಲಿ ದೋಸೆಗೆಲ್ಲ. 1 ಸ್ಪೂನ್ ಅಷ್ಟು ಇದು ಮೆಂತ್ಯ ಕಾಳು. ದೋಸೆಗೆ ಹಾಕಿದರೆ ನಾನು ಕಡಲೆಬೇಳೆ ಬಳಸ್ತಾ ಇದ್ದೆ, ದೋಸೆಗೆ ಹಾಕಿಲ್ಲ, ಇಡ್ಲಿಗೆ ಹಾಕಿರೋದ್ರಿಂದ ಬರೀ ಅವಲಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಇದಿಷ್ಟು ಹಾಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗುತ್ತಿದೆ. ಏನು ಫ್ರೆಂಡ್ಸ್, ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಆಗ ಕಾಫಿ ಇಟ್ಕೊಂಡು ಕೂತಿದ್ದೀನಿ, ಬೋಂಡ ಮಾಡ್ಕೊಂಡು ಬಿಸಿ ಬಿಸಿ. ಅಡುಗೆ ಏನು ಮಾಡೋದು ರಾತ್ರಿಗೆ ಗೊತ್ತಿಲ್ಲ. ನಮ್ಮ ಯಜಮಾನಿ ಜಗಡೆ ಅಂತ ಅಂದ್ಕೊಡ್ತಾರೆ, ತಿನ್ಬಿಟ್ಟು ಮಲ್ಕೊಳ್ಳೋದು. ತಂದ್ಕೊಡ್ತೀರಾ ರೀ? ತಂದ್ಕೊಡಲ್ಲ, ಏನಾರ ಮಾಡಬೇಕು. ಬೆಳಗ್ಗೆ ಮಾಡಿದ ಗೀ ರೈಸ್, ಎಗ್ ಕರಿ ಖಾಲಿ ಆಗಿದೆ. ಸಾಂಬಾರಿದೆ, ಹೌದು, ಮೂಲಂಗಿ ಸಾಂಬಾರಿದೆ. ಏನಾರ ಮಾಡೋದು, ಮುದ್ದೆ ಅನ್ನ ಅಷ್ಟೇ, ಇನ್ನೇನು ಮಾಡಲ್ಲ. ಚಳಿ ಬೇರೆ ಯಾರು ಕೆಲಸ ಮಾಡ್ತಾರೆ 3 ಹೊತ್ತು, ಮತ್ತೆ ನಾನೇ ಕೆಲಸ ಮಾಡಬೇಕು ಅದಕ್ಕೆ. ಸೊ ನಿಮ್ಮ ಕಡೆ ಎಲ್ಲ ಮಳೆ ಬಂದಿದೆಯಾ ತಿಳಿಸಿ. ಬೆಂಗಳೂರಲ್ಲಂತೂ ಮಳೆ ಇತ್ತು. ಬಿಸಿ ಬಿಸಿ ಕಾಫಿ, ಬೋಂಡ, ಮಳೆ, ಸೂಪರ್ ಕಾಂಬಿನೇಷನ್. ಸೂಪರ್ ಸೂಪರ್ ಸೂಪರ್. ಸಂಡೇ ಈಸ್ ಸೂಪರ್. ಮಳೆ ಬಂದು ವೆದರ್ ಕೋಲ್ಡ್ ಆಗಿರೋದಕ್ಕೆ ಬಟ್ಟೆ ಒಗ್ದು ಒಣಗಾಕ್ತೆ, ಒಂದು ಒಣಗಿಲ್ಲ, ಎಲ್ಲ ನೆಂದು ಬಜ್ಜಿ ಆಗಿದ್ದಾವೆ. ನೆನ್ನೆ ನಾವು ಬಜ್ಜಿ ಮಾಡಿದ್ವಿ ಅಂತ ಇವತ್ತು ಮಳೆ ಬಂದು ಬಜ್ಜಿ ಮಾಡಿದ್ದೆ ಬಟ್ಟೆನೆಲ್ಲ. ಸೊ ಬಟ್ಟೆ ಇನ್ನು 2 ದಿವಸ ಬೇಕು ಒಣಗಕ್ಕೆ, ಚೆನ್ನಾಗಿ ಬಿಸಿಲು ಬರಬೇಕು. ಸೊ ಮಳೆ ಬರ್ತಾ ಇದೆ, ಹಾಗಾಗಿ ಸೊ ಮಳೆಗೆ ಬಿಸಿ ಬಿಸಿ ಕಾಫಿ ಮತ್ತು ಬೋಂಡ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ನಮ್ಮ ಬಾಸ್ ತಿನ್ನಕ್ಕೆ ಕೂತಿದ್ದಾರೆ. ಸೊ ನೆನೆದ ಬೋಂಡದಿಟ್ಟಿತ್ತಲ್ಲ, ಸೊ ಹಾಗಾಗಿ ಬೋಂಡ ಮಾಡಿದ್ದೀನಿ. ಕಾಫಿ ಮಳೆಗೆ. ಏನವ ಅದು? ಏನ? ಸೊ ಫ್ರೆಂಡ್ಸ್, ಮಳೆ ಬರ್ತಾ ಇದೆಯಲ್ವಾ, ಹಾಗಾಗಿ ಮೇಲ್ಗಡೆ ಒಂದು ಸ್ವೆಟರ್ ಕ್ಯಾಪ್ ಇರುತ್ತೆ ನೋಡಿ, ಅದಕ್ಕೆ ಅಂತ ಪುಲೋವರ್ ಏನೋ ಅಂತಾರೆ, ಅದಿದೆ, ಅದನ್ನು ತೆಗೆಸ್ಕೊ. ಅದಲ್ಲ, ಕವರ್ಗಳಿಗೆ ಸುತ್ತಿದ್ದೀನಿ ನೋಡಿ ಗ್ರೀನ್ ಕಲರ್ದು, ಅದು ತೆಗೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಸೈಕ್ಲೋನ್ ಹಿಡ್ಕೊಂಡ್ಬಿಡತ್ತೆ, ಆವಾಗ ಹೋಗೋಕ್ಕಾಗಲ್ಲ. ಟೋಪಿ ಇದ್ದರೆ ಜೊತೆಯಲ್ಲಿ ಆರಾಮಾಗಿ ಹೋಗಿ ಬರ್ಬೋದು, ಅದಕ್ಕೆ ಅದನ್ನು ಹುಡುಕ್ತಾ ಇದ್ದೀನಿ. ನೋಡೋಣ ಸಿಕ್ಕುತ್ತಾ ಅಂತ. ಸೊ ನೋಡ, ಬೆಳಗ್ಗೆ ಸೈಕ್ಲೋನ್ ಇದ್ದರೆ ಇದನ್ನು ವೇರ್ ಮಾಡಿ ಒಂದು ಪಿಕ್ ತೆಗೆದು ಹಾಗೆ ವಿಡಿಯೋ ಮಾಡಾಕ್ತೀನಿ, ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ತೆಕ್ಕೊಂಡಿದ್ದೇನೆ. ನನ್ನ ಕೆಲಸ ಮುಗ್ದೇ ಇಲ್ಲ, ಇಲ್ಲೆಲ್ಲ ಅರ್ಧಂಬರ್ಧ ಆಗಿದೆ, ಬಟ್ಟೆ ಮಡ್ಚಿಲ್ಲ. ನನ್ನ ಮಗ ನೋಡಿ ಹೆಂಗೆ ಆಟ ಆಡ್ತಾನೆ. ಇವಾಗಂತೂ ಸಖತ್ತಾಗಿ ಆಟ ಆಡೋದು ಕಲ್ತ್ಬಿಟ್ಟಿದ್ದಾನೆ, ಅಷ್ಟೇ ತೀಟೆ ಕೆಲಸನ ಮಾಡ್ತಾನೆ. ಸೊ ತುಂಬ ಮಳೆ ಬರ್ತಾ ಇತ್ತಲ್ವ, ಚಳಿ ಇತ್ತು, ಹೊರಗಡೆ ಹೋಗಿದ್ದ ಅವಳನ್ನ ಕರ್ಕೊಂಬರೋಕ್ಕೆ. ಹಾಗಾಗಿ ಅವನಿಗೂ ಸ್ವೆಟರ್ ಹಾಕಿ ಬಿಟ್ಬಿಟ್ಟಿದ್ದೀವಿ, ತುಂಬ ಥಂಡಿ ಇದೆ ಅಂತ. ಅದರಲ್ಲಾದ್ರೆ ಟೊಪ್ಪಿ ಇದೆ, ಹಾಗೆ ಹಾಕ್ಬಿಡ್ಬೋದು ಅಂತ. ಇವಳು ನೋಡಿ ವೀಡಿಯೋಗಳು ಹೆಂಗೆ ಮಾಡ್ತಾವಳೆ, ನಾನು ನೋಡೇ ಇಲ್ಲ, ಇವಾಗ ಎಡಿಟ್ ಮಾಡುವಾಗ ನೋಡ್ತಾ ಇರೋದು. ಹಾಗೆ ನೈಟ್ ಡಿನ್ನರ್ಗೆ ಬೇಳೆ ಸಾರು ಹೇಳಿದ್ನಲ್ಲ, ಬೇಳೆ ಸಾರು ಇತ್ತು ಮೂಲಂಗಿದು. ಸೊ ಹಾಗಾಗಿ ಒಂದು 4 ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಬಿಡ್ತಾ ಇದ್ದೀನಿ, ನೆಂಚ್ಕೊಳ್ಳೋಕೆ ಬೇಕಲ್ವ. ಹಾಗಾಗಿ ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಮಿಕ್ಸರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ಪೂನ್ಗಿಂತ ಬೆಟರ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋಬೇಕು ಅಷ್ಟೇ. ಕಡಲೆಕಾಳು ನೆನೆ ಹಾಕಿದ್ದೀನಿ, ಬೆಳಿಗ್ಗೆಗೆ ಇಡ್ಲಿಗೆ ರುಬ್ಬಬೇಕು ಅಂತ ಹೇಳಿದ್ನಲ್ಲ, ನೆನೆಸಿ ರುಬ್ಬಿದ್ದೀನಿ. ಹಾಗಾಗಿ ಕಡಲೆಕಾಳನ್ನು ನೆನೆ ಹಾಕಿದ್ರೆ ಇಡ್ಲಿಗೆ ಸಾಂಬಾರು ಆಗುತ್ತೆ ಮತ್ತು ಊಟಕ್ಕೂ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು
ನೀಟಾಗಿ ಮಸಾಲೆ ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಸರಿ. ಕಡಲೆಕಾಳು ನೆನಪಿರುವಾಗಲೇ ನೆನೆಸ್ಬೇಕು ರಾತ್ರಿ, ಇಲ್ಲ ಅಂದ್ರಂತೂ ಅದು ಬೆಳಗ್ಗೆ ಹೊತ್ತು ಸಾಂಬಾರು ಮಾಡೋಕ್ಕೆ ಸರಿಯೇ ಹೋಗಲ್ಲ. ಹಾಗಾಗಿ ನೆನಪಿರುವಾಗಲೇ ನೆನೆಸ್ಬಿಡಿ. ಹೀಗೆ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟಿದ್ದೀನಿ ಈ ಕಡೆ. ಇದಕ್ಕೂ ಅಷ್ಟೇ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಯಾಕೆ ಅಂದರೆ ವೆದರ್ ತುಂಬ ಕೋಲ್ಡ್ ಇದೆ, ಹುಳಿ ಬರೋ ಚಾನ್ಸಸ್ ಕಡಿಮೆ ಇದ್ದಾಗ ಹಸಿಮೆಣ್ಸಿಕಾಯಿ ಹಾಕಿ ಆವಾಗ ಚೆನ್ನಾಗಿ ಹುಳಿ ಬರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಅದು ಫರ್ಮೆಂಟೇಷನ್ ಆಗಬೇಕಲ್ವ, ಹಾಗಾಗಿ ಹಸಿಮೆಣ್ಸಿಕಾಯಿಂದ ಇವತ್ತು 2 ಟಿಪ್ ಹೇಳಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡುವಾಗ ಹಸಿಮೆಣ್ಸಿಕಾಯಿ ಹೆಚ್ಚಿಬಿಟ್ಟು ಈರುಳ್ಳಿ ಕಟ್ ಮಾಡಿ ಕಣ್ಣು ಉರಿ ಎಲ್ಲ ಮುಟ್ಕೊಂಡ್ರು ಅಂತ ಖಾರ ಕಡಿಮೆ ಇರುತ್ತೆ, ಕೈಗೆ ಅಂಟಲ್ಲ ಜಾಸ್ತಿ ಅಂತ. ಸೊ ಇದಿಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಇವತ್ತಿನ ದಿನಚರಿ ಮುಗೀತು. ಸೊ ನನ್ನ ಮಗ ಆಟಾಡ್ತಾ ಕೂತಿದ್ದ, ಹಾಗಾಗಿ ಅದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗಿಲಿ ನೋಡ್ತಾ ಇದ್ವಿ ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಸೊ ರಜಾ ಇರೋದ್ರಿಂದ, ಅದರಲ್ಲೂ ಶನಿವಾರ ಭಾನುವಾರ ಮಿಸ್ ಮಾಡೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತಲ್ವ, ತಮಾಷೆಗಿರುತ್ತೆ. ನೋಡ್ತಾ ಇದ್ವಿ ಕೂತ್ಕೊಂಡು, ತುಂಬಾ ನಗುನೂ ಬರುತ್ತೆ, ಅಷ್ಟೇ ಚೆನ್ನಾಗೂ ಮಾಡ್ತಾರೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.